ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, SSLC ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾವೆಲ್ಲ SSLC ವಿದ್ಯಾರ್ಥಿಗಳು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ಅವರಿಗೆಲ್ಲ ಖುಷಿ ಸುದ್ದಿ ಅಂತಲೇ ಹೇಳ್ಬೋದು. ಅಫಿಷಿಯಲ್ ಆಗಿ ರಿಸಲ್ಟ್ ಡೇಟ್ ಅನ್ನೋದು ಅನೌನ್ಸ್ಮೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಯಾವಾಗ SSLC ರಿಸಲ್ಟ್ ಬರುತ್ತೆ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ. ಹಾಗೆ SSLC ಮೌಲ್ಯಮಾಪನ ಶುರುವಾಗಿದೆ, ಹಾಗೆ ಮುಗಿಯೋದು ಯಾವಾಗ ಅಂದರೆ ಕರೆಕ್ಷನ್, ನಿಮ್ಮ ಪೇಪರ್ ಕರೆಕ್ಷನ್ ಯಾವಾಗ ಕಂಪ್ಲೀಟ್ ಆಗುತ್ತೆ, ಹಾಗೆ ಪಾಸಿಂಗ್ ಮಾರ್ಕ್ಸ್ SSLCಯಲ್ಲಿ ಎಷ್ಟು ಬಂದರೆ ನೀವು ಪಾಸ್ ಆಗ್ತೀರಾ, ಗ್ರೇಸ್ ಮಾರ್ಕ್ಸ್ ಅನ್ನೋದು ಕೊಡ್ತಾರ, ಎಷ್ಟು ಗ್ರೇಸ್ ಮಾರ್ಕ್ಸ್ ಅನ್ನೋದು ವಿದ್ಯಾರ್ಥಿಗಳಿಗೆ ಸಿಗತ್ತೆ ಈ ವರ್ಷ, ಹಾಗೆ ಇವ್ಯಾಲ್ಯೂಯೇಷನ್ ಅನ್ನೋದು ಸ್ಟ್ರಿಕ್ಟ್ ಇರುತ್ತಾ ಅಥವಾ ಲಿಬ್ರಲ್ ಆಗಿರತ್ತಾ, ಈಸಿಯಾಗಿ ಇವ್ಯಾಲ್ಯೂಯೇಷನ್ ಅನ್ನೋದು ಮಾಡ್ತಾರ ಹೇಗೆ, ಹಾಗೆ ಯಾರೋ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ ಹಾಗೆ ಯಾವ ವಿದ್ಯಾರ್ಥಿಗಳು ಫೇಲ್ ಆಗುವ ಚಾನ್ಸಸ್ ಇರುತ್ತೆ ಅದನ್ನು ಕೂಡ ನೋಡೋಣ. ಹಾಗೆ SSLC ರಿಸಲ್ಟ್ ಡೇಟ್, ಹಾಗೆ ಯಾವಾಗ SSLC ರಿಸಲ್ಟ್ ಅನ್ನೋದು ಬರುತ್ತೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿರೋ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಹಾಗೆ SSLC ಮೌಲ್ಯಮಾಪನ ಶುರುವಾಗಿದೆಯಾ ಅಂತ ಕೇಳಿದ್ರೆ ಹೌದು, SSLC ಮೌಲ್ಯಮಾಪನ ಅನ್ನೋದು ಈಗಾಗಲೇ ಶುರುವಾಗಿದೆ ಅಂತಲೇ ಹೇಳ್ಬೋದು. ಏಪ್ರಿಲ್ 5ಕ್ಕೆ ನಿಮ್ಮ ಮೌಲ್ಯಮಾಪನ ಅನ್ನೋದು ಶುರುವಾಗಿದೆ. ಏಪ್ರಿಲ್ 5ಕ್ಕೆ ಶುರುವಾಗಿದೆ. ಇದು ಮುಗಿಯೋದು ಬಂದುಬಿಟ್ಟು ಏಪ್ರಿಲ್ 20ಕ್ಕೆ ಮುಗಿಯುತ್ತೆ. ಏಪ್ರಿಲ್ 20ಕ್ಕೆ ನಿಮ್ಮ ಇವ್ಯಾಲ್ಯೂಯೇಷನ್ ಅಂದರೆ ಪೇಪರ್ ಕರೆಕ್ಷನ್ ಅನ್ನೋದು ಕಂಪ್ಲೀಟಾಗಿ ಮುಗಿಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪಾಸಿಂಗ್ ಮಾರ್ಕ್ಸ್ಗೆ ಬಂದುಬಿಟ್ರೆ ಎಷ್ಟು ಬಂದರೆ ಪಾಸಿಂಗ್ ಮಾರ್ಕ್ಸು, ಪಾಸ್ ಎಷ್ಟು ಅಂತ ಕೇಳಿದ್ರೆ ಓವರ್ ಆಲ್ ಅಂದರೆ ನಿಮಗೆ ಆ 100ಕ್ಕೆ 33% ಬಂದರೆ ಪಾಸ್ ಅಂತ. ಈಗ ನೀವು ಈ ಥರ 625ಕ್ಕೆ 206 ಬಂದರೆ ಪಾಸು. ನೀವು ಈಗ 80 ಮಾರ್ಕ್ಸಿಗೆ ಬರೆಯೋದು 20 ಮಾರ್ಕ್ಸ್ ಇಂಟರ್ನಲ್ ಅಸೆಸ್ಮೆಂಟ್. ಇಂಟರ್ನಲ್ ಅಸೆಸ್ಮೆಂಟ್ ಅಂದರೆ 20 ಮಾರ್ಕ್ಸ್ ಸ್ಕೂಲ್ ಕಡೆಯಿಂದ ನಿಮಗೆ 20 ಮಾರ್ಕ್ಸ್ ಅನ್ನೋದು ಕೊಡ್ತಾರೆ. SSLC ಸ್ಕೂಲ್, ನಿಮ್ಮ ಯಾವ ಸ್ಕೂಲ್ ಇರ್ತಾರೋ ಅಲ್ಲಿ ನೀವು ಇಂಟರ್ನಲ್ ಅಸೆಸ್ಮೆಂಟ್ ಮಾಡಿರ್ತಾರಲ್ಲ, ಸೊ ಅದ್ರ ಬೇಸ್ ಮೇಲೆ ನಿಮ್ಗೆ 20ಗೆ 19, 18 ಆ ಥರ ಮಾರ್ಕ್ಸ್ ಅನ್ನೋದು ಕೊಡ್ತಾರೆ. ಇನ್ನು 80 ಮಾರ್ಕ್ಸ್ಗೆ ನೀವು ಎಕ್ಸಾಮ್ ಅನ್ನೋದು ಬರೀತೀರಿ. 80ಗೆ ನಿಮಗೆ ಎಷ್ಟಂದರೆ 80ಗೆ ನಿಮಗೆ 24 ಮಾರ್ಕ್ಸ್ ಬಂದರೆ ಪಾಸ್. 24 ಮಾರ್ಕ್ಸ್ ಬಂದರೆ ಪಾಸ್ ಆಗ್ತೀರಿ. ಸೊ ಈ ಥರ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಅನ್ನೋದು ಇರುತ್ತೆ. ಇಲ್ಲಾಂದರೆ ಮಿನಿಮಮ್ ಇಂಡಿವಿಜುವಲ್ ಸಬ್ಜೆಕ್ಟ್ ಪಾಸು ಮಿನಿಮಮ್ 30%. ಅಂದರೆ ಈಗ 100ಕ್ಕೆ ನಿಮಗೆ 30 ಮಾರ್ಕ್ಸ್ ಬಂದರೆ ಮಾತ್ರ ಪಾಸ್ ಆಗ್ತಾರೆ, ಇಲ್ಲಾಂದರೆ ಪಾಸ್ ಆಗೋಲ್ಲ. 30 ಮಾರ್ಕ್ಸ್ ಬರಲೇಬೇಕು 100ಕ್ಕೆ. ಸೊ ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡೋದಾದರೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಎಷ್ಟು ಕೊಡ್ತಾರೆ? ಹೌದು, ಈ ವರ್ಷ SSLC ವಿದ್ಯಾರ್ಥಿಗಳಿಗೆ ಖುಷಿ ಸುದ್ದಿ ಅಂತಲೇ ಹೇಳ್ಬೋದು. ಗ್ರೇಸ್ ಮಾರ್ಕ್ಸ್ ಅನ್ನೋದು ಸಿಗ್ತಾ ಇದೆ. ಎಷ್ಟು ಸಿಗತ್ತೆ ಅಂದರೆ ಈಗ 24 ಬಂದರೆ ಪಾಸು 80ಕ್ಕೆ. ಈಗ ನಿಮಗೆ ಎಲ್ಲಾದರೂ 21, 22, 23 ಬಂದಿದ್ದರೆ ಪಾಸ್ ಅನ್ನೋದು ಮಾಡ್ತಾರೆ. ಅದಕ್ಕಿಂತ ಕಡಿಮೆ 14, 18 ಹಂಗೆ ಬಂದಿದ್ರೆ ಪಾಸ್ ಮಾಡಲ್ಲ. 21 ಬಂದಿದ್ದರೆ ಒಂದು 2 ಮಾರ್ಕ್ಸ್ 3 ಮಾರ್ಕ್ಸ್ ಕೊಟ್ಬಿಟ್ಟು ಪಾಸ್ ಅನ್ನೋದು ಮಾಡ್ತಾರೆ. 22 ಬಂದಿದ್ರು ಒಂದು 2 ಮಾರ್ಕ್ಸ್ ಕೊಟ್ಬಿಟ್ಟು ಪಾಸ್ ಮಾಡ್ತಾರೆ. 23 ಬಂದಿದ್ರೆ 1 ಮಾರ್ಕ್ಸ್ ಹೇಗಾದರೂ ಕೊಟ್ಟು ಪಾಸ್ ಅನ್ನೋದು ಮಾಡ್ತಾರೆ ಅಂತಲೇ ಹೇಳ್ಬೋದು. ಈ ಥರ ಒಂದು ಗ್ರೇಸ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಇದು ಹೇಗೆ ಸಿಗತ್ತೆ ಅಂದರೆ ಈಗ ಎಲ್ಲ ಸಬ್ಜೆಕ್ಟು ಪಾಸ್ ಆಗಿದ್ದು ಯಾವುದಾದ್ರು ಒಂದು ಸಬ್ಜೆಕ್ಟು ಫೇಲ್ ಆಗೋ ಸ್ಟೇಜಲ್ಲಿದ್ದರೆ ಈ ಥರ ಗ್ರೇಸ್ ಮಾರ್ಕ್ಸ್ ಅನ್ನೋದು ಕೊಡ್ತಾರೆ. 2 ಸಬ್ಜೆಕ್ಟ್ 21, 22 ಹಂಗೆ ಬಂದಿದ್ದರೆ ಫೇಲ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಎಲ್ಲ ಸಬ್ಜೆಕ್ಟ್ ಪಾಸ್ ಆಗಿದ್ದು ಯಾವುದಾದ್ರು ಒಂದು ಸಬ್ಜೆಕ್ಟು 24 ಬರ್ದೈತಿ, 22, 23 ಆ ಥರ ಬರ್ತಾ ಇದೆ ಅಂದರೆ ಆ ಒಂದು ವಿದ್ಯಾರ್ಥಿಯನ್ನು 24 ಮಾಡಿಬಿಟ್ಟು ಆ ಸಬ್ಜೆಕ್ಟ್ನ ಪಾಸ್ ಅನ್ನೋದು ಮಾಡ್ತಾರೆ ಅಂತಲೇ ಹೇಳ್ಬೋದು. ಈ ಥರ ಗ್ರೇಸ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ ನಿಮಗೆ. ಇವ್ಯಾಲ್ಯೂಯೇಷನ್ ಸ್ಟ್ರಿಕ್ಟ್ ಇರುತ್ತೆ, ಲಿಬ್ರಲ್ ಇರುತ್ತೆ. ಇವ್ಯಾಲ್ಯೂಯೇಷನ್ ತುಂಬಾ ಸ್ಟ್ರಿಕ್ಟ್ ಇರುತ್ತೆ, ಲಿಬ್ರಲ್ ಅಂತೂ ಇರೋದೇ ಇಲ್ಲ. ನೀವು ಎಷ್ಟು ಬರ್ದಿರೋ ಅಷ್ಟೇ ಮಾರ್ಕ್ಸ್ ಅನ್ನೋದು ಸಿಗುತ್ತೆ, ನಿಮಗೆ ಎಕ್ಸ್ಟ್ರಾ ಮಾರ್ಕ್ಸ್ ಅಂತ ಸಿಗಲ್ಲ. ಅದೇ ಗ್ರೇಸ್ ಮಾರ್ಕ್ಸ್ ಅಂದ್ಬಿಟ್ರೆ ಮತ್ತೆ ಯಾವುದೇ ಎಕ್ಸ್ಟ್ರಾ ಮಾರ್ಕ್ಸ್ ಅನ್ನೋದು ಸಿಗಲ್ಲ ಅಂತಲೇ ಹೇಳ್ಬೋದು SSLC ವಿದ್ಯಾರ್ಥಿಗಳಿಗೆ. ಸೊ ಇವ್ಯಾಲ್ಯೂಯೇಷನ್ ಅನ್ನೋದು ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ. ಈಗ ಎಕ್ಸಾಮ್ ಪೇಪರ್ ಕರೆಕ್ಷನ್ ಆಗುತ್ತಲ್ಲ, ಸೊ ಆ ಸೆಂಟ್ರ್ ಒಳಗಡೆ ಡಿಪಾರ್ಟ್ಮೆಂಟ್ ಒಳಗಡೆ ಯಾವ ಬೇರೆ ಯಾವ ಲೆಕ್ಚರ್ಸ್ನ ಆಗಿರ್ಬೋದು ಯಾರನ್ನೂ ಕೂಡ ಬಿಟ್ಕೊಳ್ಳೋದಿಲ್ಲ. ಸೊ 3 ಈ ಲೆಕ್ಚರ್ಸ್ ಇರ್ತಾರೆ. ಸೊ ಒಬ್ಬರು ಪೇಪರ್ನ ಜಸ್ಟ್ ಕರೆಕ್ಷನ್ ಮಾಡ್ತಾ ಹೋಗ್ತಾರೆ, ಇನ್ನೊಬ್ಬರು ಮಾರ್ಕ್ಸ್ನ ಹಾಕ್ತಾ ಹೋಗ್ತಾರೆ, ಇನ್ನೊಬ್ಬರು ಟೋಟಲ್ನ ಕೌಂಟ್ ಮಾಡ್ತಾ ಹೋಗ್ತಾರೆ, ಮಾರ್ಕ್ಸ್ ಅನ್ನೋದು ಕರೆಕ್ಟ್ ಇದೆಯಾ, ಈ ಥರ ಒಂದು ನಿಮ್ಮ ಪೇಪರ್ ಕರೆಕ್ಷನ್ ಅನ್ನೋದು ಆಗ್ತಾ ಹೋಗುತ್ತೆ. ಯಾರು ಪಾಸ್ ಆಗ್ತಾರೆ ಯಾರು ಫೇಲ್ ಆಗ್ತಾರೆ ಅಂದರೆ, ಯಾರು ಪಾಸ್ ಆಗ್ತಾರೆ ಅಂದರೆ ಎಲ್ಲ ಸಬ್ಜೆಕ್ಟು ಪಾಸ್ ಆಗಿದ್ದು ಯಾವುದಾದ್ರು ಒಂದು ಸಬ್ಜೆಕ್ಟು ಫೇಲ್ ಆಗೋ ಸ್ಟೇಜಲ್ಲಿದೆ ಅಂಥ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ. ಈ ಎಲ್ಲ ಸಬ್ಜೆಕ್ಟು ಒಂದು 4 ಸಬ್ಜೆಕ್ಟ್ ಪಾಸ್ ಆಗಿದ್ದು 2 ಸಬ್ಜೆಕ್ಟು ಅಥವಾ 3 ಸಬ್ಜೆಕ್ಟು ಫೇಲ್ ಆಗೋ ಸ್ಟೇಜಲ್ಲಿದ್ದರೆ ಅಂಥ ವಿದ್ಯಾರ್ಥಿಗಳನ್ನು ಪಾಸ್ ಮಾಡಲ್ಲ ಅಂತ ಹೇಳ್ಬೋದು. ಈ ಥರ ಒಂದೊಂದು ಪಾಸಿಂಗ್ ಮಾರ್ಕ್ಸ್ ಅನ್ನೋದು ಪಾಸು ಫೇಲ್ ಅನ್ನೋದು ಡಿಸೈಡ್ ಮಾಡ್ತಾರೆ. SSLC ರಿಸಲ್ಟ್ ಡೇಟ್ ನೋಡೋದಾದರೆ, ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಬರೋಣ. SSLC ರಿಸಲ್ಟ್ ಡೇಟು, SSLC ಪರೀಕ್ಷೆ ಒಂದೊಂದು ಮುಕ್ತಾಯ ಆಗಿದೆ. ಈಗ ಯಾವಾಗ ರಿಸಲ್ಟ್ ಬರುತ್ತೆ ಅಂದರೆ
ಏಪ್ರಿಲ್ 24ಕ್ಕೆ ನಿಮ್ಮ ಫಲಿತಾಂಶ ಅನ್ನೋದು ಪ್ರಕಟವಾಗುತ್ತೆ. ಏಪ್ರಿಲ್ 24ಕ್ಕೆ ಫಲಿತಾಂಶ ಅನ್ನೋದು ಪ್ರಕಟ ಆಗತ್ತೆ ಅಂತಲೇ ಹೇಳ್ಬೋದು. ಏಪ್ರಿಲ್ 24ಕ್ಕೆ SSLC ವಿದ್ಯಾರ್ಥಿಗಳಿಗೆ ನಿಮ್ಮ ರಿಸಲ್ಟ್ ಅನ್ನೋದು ಅಫಿಷಿಯಲ್ ಆಗಿ ಏಪ್ರಿಲ್ 24ಕ್ಕೆ ಬರೋ ಚಾನ್ಸಸ್ ಬರುತ್ತೆ ಅಂತ ಇಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿದೆ. ನೀವು ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ನಿಮಗೆ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ. ಹಾಗೆ ಇವ್ಯಾಲ್ಯೂಯೇಷನ್ ಕೂಡ ನೋಡ್ಬೋದು ನೀವು. 5ರಿಂದ 20ರವರೆಗೆ ಮೌಲ್ಯಮಾಪನ ಅನ್ನೋದು ಆಗುತ್ತೆ. ಹಾಗೆ ಮೇ 18ರಿಂದ ಎಕ್ಸಾಮ್ 2 ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಂದರೆ ಯಾವ ವಿದ್ಯಾರ್ಥಿಗಳು ಎಕ್ಸಾಮ್ 1ನಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ ಅಥವಾ ಫೇಲ್ ಆಗಿರ್ತಾರೆ ಅಂಥ ವಿದ್ಯಾರ್ಥಿಗಳು ಎಕ್ಸಾಮ್ 2ಗೆ ಅಪ್ಲೈ ಮಾಡಿಬಿಟ್ಟು ಮೇ 18ರಿಂದ ಎಕ್ಸಾಮ್ 2 ಅನ್ನು ಬರೀಬೋದಾಗಿರುತ್ತೆ. ಹಾಗೆ ಇಲ್ಲಿ ತುಂಬ ಒಂದಷ್ಟು ಬ್ರೀಫ್ ಎಕ್ಸ್ಪ್ಲನೇಷನ್ ಇದೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಓದ್ಕೊಳ್ಳಿ. ಸೊ ನಿಮಗೆ ಅರ್ಥ ಆಗುತ್ತೆ ಯಾವುದು ಏನು ಅಂತ. ಸೊ ಇಲ್ಲಿ ನೋಡ್ಬೋದು ನೀವು, ಪ್ರಸ್ತುತ ಸಾಲಿನಲ್ಲಿ SSLC ಪರೀಕ್ಷೆ 1 ಬುಧವಾರ ಮುಕ್ತಾಯಗೊಂಡು ಇದು ಏಪ್ರಿಲ್ 5ರಿಂದ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ರಾಜ್ಯದಾದ್ಯಂತ ಏಕಕಾಲಕ್ಕೆ ಆರಂಭವಾಗಿದೆ. ಅಂದರೆ ಒಂದೇ ದಿನದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಆರಂಭವಾಗಿರುತ್ತೆ. ಸೊ ಶಿಕ್ಷಣ ಇಲಾಖೆ ಘೋಷಿಸಿದ ಇರುವ ಸ್ವಯಂಭಾವ್ಯ ವೇಳಾಪಟ್ಟಿಯು ಏಪ್ರಿಲ್ 24ಕ್ಕೆ ಸ್ವಾಭಾವ್ಯ ಅಂದರೆ 100% ಇದೇ ದಿನ ಬರುತ್ತಂತಿಲ್ಲ. ಸೊ ಚೇಂಜ್ ಆಗ್ಬೋದು. ಆ ಏಪ್ರಿಲ್ 24ಕ್ಕೆ ರಿಸಲ್ಟ್ ಬರುತ್ತೆ ಅಂತ ಸೊ ಇದೊಂದು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಚಾನಲ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.